We are studying from a book that is normally neglected by many believers, but it is one of the most precious book in the Bible, Leviticus. ನಾವು ಅಧ್ಯಯನ ಮಾಡುತ್ತಿರುವಂತದ್ದು ಬಹುತೇಕ ವಿಶ್ವಾಸಿಗಳು ಕಡೆಗಣಿಸುವಂತಹ ಒಂದು ಪುಸ್ತಕವಾಗಿದೆ. ಆದರೆ ಅದು ಅತ್ಯಂತ ಪ್ರಾಮುಖ್ಯವಾದಂತಹ ಪುಸ್ತಕ, ಅದೇ ಯಾಜಕ ಕಾಂಡ ಪುಸ್ತಕ. I remember I mentioned that this is where we have more of God's direct word in this book than any other book in the Bible. ನಾನು ಈಗಾಗಲೇ ನಿಮಗೆ ಹೇಳಿದ್ದನ್ನ ಜ್ಞಾಪಕ ಮಾಡಿಕೊಳ್ಳುವುದಾದ್ರೆ, ದೇವರ ನೇರವಾದಂತಹ ಮಾತುಗಳು ಬೇರೆಯ ಇತರೆ ಪುಸ್ತಕಗಳಿಗಿಂತ ಈ ಪುಸ್ತಕದಲ್ಲಿ ಹೆಚ್ಚು ಕೊಡಲ್ಪಟ್ಟಿದೆ. The first 5 chapters about the offerings, all those offerings speaks about the Lord Jesus Christ. We looked at it in the background and also in chapter 1. ಮೊದಲನೆಯ 5 ಅಧ್ಯಾಯಗಳು 5 ವಿಧವಾದಂತಹ ಯಜ್ಞಗಳ ಕುರಿತಾಗಿ, ಯಜ್ಞ ಸಮರ್ಪಣೆಯ ಕುರಿತಾಗಿ ಮಾತನಾಡುತ್ತವೆ ಮತ್ತು ಇವುಗಳ ಅರ್ಥ ಮತ್ತು ಅದರ ಹಿನ್ನೆಲೆಯನ್ನು ಸಹ ನಾವು ನೋಡಿಕೊಂಡೆವು. The burnt offering in chapter 1 was a picture of Christ in depth and also in his death. ನಾವು ಮೊದಲನೇ ಅಧ್ಯಾಯದಲ್ಲಿರುವಂತಹ ಆ ಸರ್ವಾಂಗ ಹೋಮವು ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಆಳವಾದಂತಹ ದೀರ್ಘವಾದಂತಹ ಆ ಒಂದು ಯಜ್ಞ ಕ್ರಮ ಮತ್ತು ಆತನ ಮರಣವನ್ನು ನಮಗೆ ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡಿಕೊಂಡೆವು. Ox, the lamb and the turtle speaks about different aspect of his complete surrender to the Lord service. ಹೋರಿ, ಟಗರು ಅಥವಾ ಕುರಿ ಮತ್ತು ಬೆಳವಕ್ಕಿ ಅಥವಾ ಪಾರಿವಾಳ ಇದು ಆತನ ವಿಧವಾದಂತಹ ಸೇವೆಗಳನ್ನ ನಮಗೆ ತಿಳಿಸುತ್ತವೆ ಎಂಬುದಾಗಿಯೂ ಸಹ ನಾವು ನೋಡಿಕೊಂಡೆವು. Now we are coming to chapter 2. ಈಗ ನಾವು 2ನೇ ಅಧ್ಯಾಯಕ್ಕೆ ಬರುತ್ತಿದ್ದೇವೆ. We have the grain or meal offering in this chapter. ಈ ಅಧ್ಯಾಯದಲ್ಲಿ ಧಾನ್ಯ ಸಮರ್ಪಣೆ ಅಥವಾ ಧಾನ್ಯ ನೈವೇದ್ಯದ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. It speaks about the humanity of Jesus in all its perfection and loveliness. ಈ ಧಾನ್ಯ ಸಮರ್ಪಣೆಯು ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಮನುಷ್ಯತ್ವ ಮತ್ತು ಆತನ ಪರಿಪೂರ್ಣತೆಯನ್ನ ಮತ್ತು ಆತನ ಪ್ರತಿಯೊಂದು ಆಯಾಮಗಳಲ್ಲಿಯೂ ನಮಗೆ ತೋರಿಸುವಂತದ್ದಾಗಿದೆ. As we read this chapter, it is like a recipe for making bread or making a wafer. It is like a recipe. ಈ ಒಂದು ಅಧ್ಯಾಯವನ್ನು ನೀವು ಓದುವಾಗ ಅದು ಯಾವುದೋ ರೊಟ್ಟಿಯನ್ನ ಮಾಡಲಿಕ್ಕೆ ಮಾಡುವ ವಿಧಾನವನ್ನ ಕೊಡಲ್ಪಟ್ಟಿದೆ ಅಥವಾ ಆ ಸಣ್ಣದಾದಂತಹ ಬಿಸ್ಕೆಟ್ಸ್ ಗಳನ್ನ ಅಥವಾ ವೇಫರ್ಸ್ ನ ಮಾಡುವ ರೀತಿಯಲ್ಲಿ ನಮಗೆ ಅನಿಸುತ್ತದೆ. In English, in authorized version, it is called meat offering. That is a little misunderstanding because there is no blood, there is no meat in this offering. In English only, authorized version gives meat offering. ಬೇರೆ ಒಂದು ಆಥರೈಸ್ಡ್ ವರ್ಷನ್ ಎಂಬಂತಹ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಇದನ್ನ ಮೀಟ್ ಆಫರಿಂಗ್ ಅಥವಾ ಮಾಂಸದ ನೈವೇದ್ಯ ಎಂಬುದಾಗಿ ಅದು ಕೊಡಲ್ಪಟ್ಟಿದೆ. ಅದರಲ್ಲಿ ಯಾವುದೇ ರಕ್ತವು ಸುರಿಸಲ್ಪಡುವುದಿಲ್ಲ, ಯಾವುದೇ ಮಾಂಸವು ಅದು ಸಮರ್ಪಣೆ ಆಗದ್ದರಿಂದ ಇದು ನಮ್ಮನ್ನ ತಪ್ಪಾದ ಒಂದು ತಿಳುವಳಿಕೆ. It is different from other offerings. ಅದು ಆಗಿದೆ. Niranjan, tell me when you are ready. Yes, uncle, I am ready now. This meal offering could be offered baked or unbaked. ಈ ಒಂದು ಧಾನ್ಯ ಸಮರ್ಪಣೆಯನ್ನ ಹಸಿಯಾಗಿ ಅಥವಾ ಬೇಯಿಸದೆ ಅಥವಾ ಬೇಯಿಸಿ ಸಹ ಸಮರ್ಪಿಸಬಹುದು. Unlike the burnt offering, which is completely burned, here Aaron and his sons receive a portion of the offering for themselves. ಸರ್ವಾಂಗ ಹೋಮವು ಅದು ಸಂಪೂರ್ಣವಾಗಿ ಸುಟ್ಟು ಹಾಕಲ್ಪಡುತ್ತದೆ. ಆದರೆ ಧಾನ್ಯ ನೈವೇದ್ಯದಲ್ಲಿ ಇಲ್ಲಿ ಕೆಲವು ಭಾಗವನ್ನ ಆರೋನನಿಗೂ ಆತನ ಮಕ್ಕಳಿಗೂ ಕೊಡಲಾಗುತ್ತದೆ. It was to be eaten by all the males in the family of Aaron. ಆರೋನನ ಕುಟುಂಬದಲ್ಲಿರುವಂತಹ ಎಲ್ಲ ಗಂಡಸರು ಅದನ್ನ ತಿನ್ನಬಹುದಾಗಿತ್ತು. The meal or food offering set forth the humanity of Jesus in all his perfection.
ಧಾನ್ಯ ಸಮರ್ಪಣೆ ಎಂಬಂಥದ್ದು ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮನುಷ್ಯತ್ವ ಮತ್ತು ಆತನ ಪರಿಪೂರ್ಣ ಜೀವಿತವನ್ನ ನಮಗೆ ನೆನಪಿಸುವಂತದ್ದಾಗಿದೆ. His deity is not in view here. ಆತನ ದೈವತ್ವವು ನಮಗೆ ಇಲ್ಲಿ ಕಾಣಿಸುವುದಿಲ್ಲ. He was perfectly human, the perfect human who ever lived. ಆತನು ಪರಿಪೂರ್ಣ ಮಾನವನಾಗಿ ಭೂಮಿಯ ಮೇಲೆ ವಾಸಿಸಿದಂತಹ ಕೇವಲ ಒಬ್ಬನೇ ಪರಿಪೂರ್ಣ ಮಾನವನಾಗಿ ಕಾಣುತ್ತಾನೆ. The first man God created was Adam. In Luke chapter 3, he is called the Son of God. ಮೊದಲನೆಯದ ಮನುಷ್ಯನನ್ನ ದೇವರು ಉಂಟು ಮಾಡಿದ್ದು ಅದು ಆದಾಮನಾಗಿದ್ದಾನೆ. ಲೂಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನನ್ನ ದೇವರ ಮಗನು ಎಂಬುದಾಗಿ ಕರೆದಿರುವುದನ್ನು ನಾವು ನೋಡುತ್ತೇವೆ. But he failed. ಆದರೆ ಆತನು ಸೋತು ಹೋದನು. But Jesus is called the second Adam or the last Adam. ಆದರೆ ಯೇಸು ಕ್ರಿಸ್ತನನ್ನ ಎರಡನೆಯ ಆದಾಮನು ಅಥವಾ ಕಡೆಯ ಆದಾಮನು ಎಂಬುದಾಗಿ ಕರೆಯಲಾಗಿದೆ. Why is he called the last Adam? ಯಾಕೆ ಆತನನ್ನ ಕಡೆಯ ಆದಾಮನು ಎಂಬುದಾಗಿ ಕರೆಯಲಾಗಿದೆ? Why is he called the second Adam? ಯಾಕೆ ಆತನನ್ನ ಎರಡನೇ ಆದಾಮನೆಂದು ಕರೆಯಲಾಗಿದೆ? From the time Adam until Jesus, there were so many men. Why is he called the second Adam? ಆದಾಮನಿಂದ ಯೇಸು ಕ್ರಿಸ್ತನವರೆಗೆ ಅನೇಕ ಮನುಷ್ಯರು ಹುಟ್ಟಿ ಬಂದರು. ಆದರೆ ಯಾಕೆ ಯೇಸು ಕ್ರಿಸ್ತನನ್ನ ಮಾತ್ರ ಎರಡನೆಯ ಆದಾಮನು ಎಂಬುದಾಗಿ ಕರೆಯಲಾಗಿದೆ? Because there is no one else like him. ಯಾಕಂದ್ರೆ ಆತನ ರೀತಿಯಲ್ಲಿ ಬೇರೆ ಯಾರೂ ಇಲ್ಲ. Why is he called the last Adam? Because after that also there is no one like him. ಯಾಕೆ ಆತನನ್ನ ಕಡೆಯ ಆದಾಮನು ಎಂಬುದಾಗಿ ಕರೆಯಲಾಗಿದೆ? ಯಾಕಂದರೆ ಆತನ ನಂತರವು ಬೇರೆ ಯಾವ ವ್ಯಕ್ತಿಯೂ ಬರಲಿಲ್ಲ. He is the perfect human. ಆತನೇ ಪರಿಪೂರ್ಣ ಮಾನವನಾಗಿದ್ದನು. Now, as a believer, you and I have a blessed hope. Read Hebrews chapter 2 verse 10. ವಿಶ್ವಾಸಿಗಳಾದಂತಹ ನನಗೆ ನಿಮಗೆ ದೇವರ ಆಶೀರ್ವಾದ ಹೇರಳವಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ದಯಮಾಡಿ ಓದಿರಿ. Anybody can read? ನವೀನ್. ಸಮಸ್ತವು ಯಾವಾತನಿಗೋಸ್ಕರ ಯಾವನಿಂದ ಉಂಟಾಯಿತೋ ಆತನು ಬಹು ಮಂದಿ ಪುತ್ರರನ್ನು ಸ್ವಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. Here we read that Jesus is the perfect man and God is going to bring many sons like him into glory. ನಾವು ಇಲ್ಲಿ ಓದುತ್ತೇವೆ ಏನೆಂದರೆ ಯೇಸು ಕ್ರಿಸ್ತನು ಪರಿಪೂರ್ಣ ಮಾನವನಾಗಿದ್ದನು ಮತ್ತು ದೇವರು ಅನೇಕ ಮಕ್ಕಳನ್ನ ಆತನ ಮಕ್ಕಳನ್ನ ಪರಿಪೂರ್ಣ ಮಹಿಮೆಗೆ ಸೇರಿಸುತ್ತಾನೆ ಎಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿದೆ. In 1 John 3 verse 2 we read, very soon we are going to see him as he is and we are going to become like him. 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಓದುತ್ತೇವೆ ಏನೆಂದರೆ ಆತನು ಬೇಗನೆ ಬರಲಿಕ್ಕಿದ್ದಾನೆ, ನಾವು ಸಹ ಆತನ ಹಾಗೆಯೇ ನಾವು ಕಾಣುತ್ತೇವೆ ಎಂಬುದಾಗಿ ನಾವು ನೋಡಿದ್ದೇವೆ. Today's man is imperfect. ಇಂದಿನ ಮಾನವನು ಆತನು ಅಪರಿಪೂರ್ಣನು. Please read Romans chapter 3 verse 12. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ದಯಮಾಡಿ ಓದ್ರಿ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನೂ ಇಲ್ಲ, ಒಬ್ಬನಾದರೂ ಇಲ್ಲ. Read verse 23. 23ನೇ ವಚನವನ್ನು ಓದ್ರಿ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. We all have imperfections in our life. ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಪರಿಪೂರ್ಣರಲ್ಲ, ಬದಲಾಗಿ ಅನೇಕ ನ್ಯೂನ್ಯತೆಗಳನ್ನು ಹೊಂದಿದ್ದೇವೆ. We can't fulfill or keep the law of God. ನಾವು ದೇವರ ನಿಯಮವನ್ನ ಆತನ ಧರ್ಮಶಾಸ್ತ್ರವನ್ನು ಕೈಕೊಳ್ಳಲು ಸಾಧ್ಯವಿಲ್ಲ. God cannot save us in our imperfection. ನಮ್ಮ ನ್ಯೂನ್ಯತೆಗಳ ಒಟ್ಟಿಗೆ ದೇವರು ನಮ್ಮನ್ನ ರಕ್ಷಿಸಲು ಸಾಧ್ಯವಿಲ್ಲ. He is holy and all mankind is imperfect. Man is a failure. ದೇವರು ಪರಿಶುದ್ಧನು, ಆದರೆ ಇಡೀ ಮಾನವ ಕುಲವೇ ದಾರಿ ತಪ್ಪಿ ಹೋಗಿದೆ ಅಥವಾ ಅವರಲ್ಲಿ ಅನೇಕ ನ್ಯೂನ್ಯತೆಗಳಿವೆ, ಅವರು ಅಪರಿಪೂರ್ಣರು. The Bible says the way of
peace they have not known. ಸತ್ಯವೇದವು ಹೇಳುತ್ತದೆ ಶಾಂತಿಯ ಮಾರ್ಗವನ್ನ, ಸಮಾಧಾನದ ಮಾರ್ಗವನ್ನ ಅವರು ಅರಿಯರು ಎಂಬುದಾಗಿ. Look at the daily news and the violence and the war, the evil that's happening around the world. It proves that the word of God is true. There is no one man right before God. ನಾವು ನಮ್ಮ ಸುತ್ತಲೂ ನಡೆಯುತ್ತಿರುವಂತಹ ಸಂಗತಿಗಳನ್ನ ಆ ಸುದ್ದಿಗಳಲ್ಲಿ ನೋಡುವುದಾದರೆ ಎಂತಹ ಕ್ರೂರತೆ, ಯುದ್ಧಗಳು, ಕೊಲೆತನ ಈ ರೀತಿ ನಡೆಯುವಾಗ ಯಾವ ಮನುಷ್ಯನು ಪರಿಪೂರ್ಣನಲ್ಲ ಎಂಬುದು ಗೊತ್ತಾಗುತ್ತದೆ. First man failed and he pulled all mankind with him down. ಮೊದಲನೆಯ ಮನುಷ್ಯನು ಆತನು ಸೋತು ಹೋದನು, ಆತನು ತನ್ನೊಟ್ಟಿಗೆ ಎಲ್ಲಾ ಮಾನವ ಕುಲವನ್ನ ಕೆಳಕ್ಕೆ ಎಳೆದುಕೊಂಡು ಹೋದನು. But God has another plan. He sent his only son, his beloved son, perfect as a perfect man. ಆದರೆ ದೇವರಿಗೆ ಇನ್ನೊಂದು ಯೋಜನೆ ಇತ್ತು, ಇನ್ನೊಂದು ಪರಿಪೂರ್ಣವಾದಂತಹ ಯೋಜನೆ. ಅದೇನೆಂದರೆ ತನ್ನ ಒಬ್ಬನೇ ಮಗನಾದಂತಹ ಪರಿಪೂರ್ಣ ಮಾನವನಾದಂತಹ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ಟನು. We remember in the Gospels, Jesus told the Jewish people that God sent his servants to get the fruit from Israel, but they beaten them, they mocked them, they ridiculed them. And then the master said, I have one son, I will send him and they will honor. But actually, what did they do? They said, he is the heir, he is the honor, let us kill him. He was explaining about what was going to happen to him. ಯೇಸು ಕ್ರಿಸ್ತನು ಯಹೂದ್ಯರೊಟ್ಟಿಗೆ ಮಾತನಾಡುವಾಗ ಏನೆಂದರೆ, ಒಬ್ಬ ಯಜಮಾನನು ತನ್ನ ದ್ರಾಕ್ಷಿಯ ತೋಟದಿಂದ ಹಣ್ಣುಗಳನ್ನ ತೆಗೆದುಕೊಂಡು ಬರಲಿಕ್ಕಾಗಿ ತನ್ನ ಆಳುಗಳನ್ನ ಕಳಿಸಿದಾಗ ಆ ಕೆಲಸದವರು ಏನು ಮಾಡಿದರು? ಆ ಆಳುಗಳನ್ನ ಹೊಡೆದು ಕೊಂದರು. ಕಡೆದಾಗಿ ನಮ್ಮ ಮಗನಿಗಾದರೂ ಗೌರವ ತೋರಿಸಾರು ಎಂಬುದಾಗಿ ಮಗನನ್ನ ಕಳುಹಿಸಿಕೊಟ್ಟಾಗ ಅವರು ಏನು ಮಾಡಿದರು? ಈತನೇ ಬಾಧ್ಯಸ್ಥನು, ಈತನನ್ನು ನಾವು ಕೊಂದು ಬಿಡೋಣ ಎಂಬುದಾಗಿ ಹೇಳಿ ಆತನನ್ನು ಸಹ ಕೊಂದು ಬಿಟ್ಟರು. ಅದು ಯೇಸು ಕ್ರಿಸ್ತನು ತನ್ನ ಮರಣದ ಕುರಿತಾಗಿ ಸೂಚಿಸುತ್ತಿದ್ದನು. Jesus is the only one who totally pleased God. ಯೇಸು ಕ್ರಿಸ್ತನೇ ದೇವರನ್ನ ಸಂಪೂರ್ಣವಾಗಿ ಮೆಚ್ಚಿಸಿದಂತಹ ಮನುಷ್ಯನು. His manhood or his humanity had a glory in it. ಆತನ ಮನುಷ್ಯತ್ವದಲ್ಲಿ ಒಂದು ಮಹಿಮೆ ಇತ್ತು. The loveliness of Jesus was totally like a sweet perfume. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಸೌಂದರ್ಯವನ್ನ ನೋಡುವಾಗ ಅದು ಸುಮಧುರವಾದಂತಹ ವಾಸನೆಯ ರೀತಿಯಲ್ಲಿ ಇತ್ತು. His coming to this world, his stay here and his departure brought new hope for mankind. ಆತನು ಈ ಲೋಕಕ್ಕೆ ಬಂದದ್ದು ಮತ್ತು ಆತನು ಇಲ್ಲಿ ನೆಲೆಸಿದ್ದು ಮತ್ತು ಆತನು ಭೂಲೋಕವನ್ನು ಬಿಟ್ಟು ಹೋದದ್ದು ಅದೆಲ್ಲವೂ ಮಾನವರಿಗೆ ಒಂದು ಸಿಹಿ ಸುದ್ದಿಯ ರೀತಿಯಲ್ಲಿ ಬಂತು. Brought hope to mankind. ಮನುಷ್ಯರಿಗೆ ಒಂದು ನಿರೀಕ್ಷೆಯನ್ನ ತಂದುಕೊಟ್ಟಿತು. Jesus himself said, unless a grain falls to the ground, it will remain like that. But if it falls and dies, it will bring many more. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದನು ಏನೆಂದರೆ, ಒಂದು ಬೀಜವು ಅದು ಭೂಮಿಗೆ ಬಿದ್ದು ಸಾಯದೆ ಹೋದರೆ ಅದು ಬೆಳೆಯನ್ನು ಕೊಡಲಾರದು, ಅದು ಬಿದ್ದು ಸತ್ತರೆ ಅನೇಕ ಫಲವನ್ನು ಕೊಡುತ್ತದೆ ಎಂಬುದಾಗಿ ಹೇಳಿದನು. You and I are going to be that fruit of his dying that brought life, and we will be made like him very soon. What an amazing privilege that we have, my dear ones. ನಾನು ನೀವು ಆತನ ಮರಣದ ಫಲವಾಗಿದ್ದೇವೆ ಮತ್ತು ನಮ್ಮನ್ನ ಆತನು ಮಹಿಮೆಗೆ ಒಂದು ದಿನ ತನ್ನ ರೀತಿಯಲ್ಲಿಯೇ ಸೇರಿಸುವಾತನಾಗಿದ್ದಾನೆ. ಎಂತಹ ಆಶೀರ್ವಾದವನ್ನು ಹೊಂದಿದ್ದೇವೆ ನಾವು ನೋಡಿ ಪ್ರಿಯರೇ. Now when we come to this grain offering, it has two aspects. One is ingredients that are included, ingredients that are excluded. ನಾವು ಈ ಧಾನ್ಯ ನೈವೇದ್ಯಕ್ಕೆ ಬರುವಾಗ ಇಲ್ಲಿ ಎರಡು ಸಂಗತಿಗಳನ್ನು ನಾವು ನೋಡುತ್ತೇವೆ. ಏನೆಂದರೆ ಅಲ್ಲಿ ಸೇರಿಸಲ್ಪಟ್ಟಂತಹ ಕೆಲವು ವಸ್ತುಗಳಿವೆ ಮತ್ತು ಬಿಡಲ್ಪಟ್ಟಂತಹ ಕೆಲವು ವಸ್ತುಗಳಿವೆ. Let's read verse 1. ಒಂದನೆಯ ವಚನವನ್ನು ದಯಮಾಡಿ ಓದ್ರಿ. ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಹುಯ್ದು ಧೂಪವನ್ನಿಟ್ಟು
ಕಂಪ್ಲೀಟ್ ಒಂದು ಓದಿದೆ ಬ್ರದರ್. ಅಂಕಲ್ ಓದಿದೆ. Hello. Okay. Now here we read about fine flour. In Kannada, Godi ittu, but it is fine flour in English. ಇಲ್ಲಿ ನಾವು ಓದುವಾಗ ಹಸನಾದಂತಹ ಗೋಧಿ ಹಿಟ್ಟು ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಕೊಡಲ್ಪಟ್ಟಿದೆ, ಕನ್ನಡ ಭಾಷೆಯಲ್ಲಿ ಕೇವಲ ಗೋಧಿ ಹಿಟ್ಟು ಎಂಬುದಾಗಿ ಕೊಡಲ್ಪಟ್ಟಿದೆ. In those days, it was little unusual to make it fine flour. ಆ ದಿನಗಳಲ್ಲಿ ಹಸನಾದಂತಹ ಅಥವಾ ನುಣುಪಾದಂತಹ ಹಿಟ್ಟನ್ನ ಮಾಡುವಂತದ್ದು ಸಾಮಾನ್ಯವಾಗಿರಲಿಲ್ಲ. Today we have mills or we have machines that can make grain into fine flour. ಇಂದು ನಮ್ಮ ಬಳಿಯಲ್ಲಿ ಮೆಷಿನ್ಗಳಿದೆ ಮತ್ತು ಮಿಲ್ಗಳಿದೆ, ಅದು ನುಣುಪಾದಂತಹ ಒಂದು ಹಿಟ್ಟನ್ನ ನಮಗೆ ಕೊಡುತ್ತದೆ. But it was probably beaten into fine flour. So much work had to go into make it a fine flour. ಆದರೆ ಹಿಂದಿನ ದಿನಗಳಲ್ಲಿ ಗೋಧಿಯನ್ನ ನುಣುಪಾದ ಹಿಟ್ಟು ಮಾಡಬೇಕಾದ್ರೆ ಅದನ್ನ ಸರಿಯಾಗಿ ಬಡಿದು ಅದನ್ನ ಅರೆಯಬೇಕಾಗಿತ್ತು. ಆಗ ಮಾತ್ರ ಅದು ಹೆಚ್ಚು ಕೆಲಸವನ್ನ ಹಾಕಿದ ಬಳಿಕ ಅದು ನುಣುಪಾದ ಹಿಟ್ಟಾಗುತ್ತಿತ್ತು. Otherwise it will be coarse, it will have particles which are not fine. ಇಲ್ಲವಾದರೆ ಅದು ತುರಿಯಾದಂತಹ ಒಂದು ಹಿಟ್ಟಾಗಿರುತ್ತಿತ್ತು, ಅದರಲ್ಲಿ ಕೆಲವು ಗಟ್ಟಿಯಾದಂತಹ ಪದಾರ್ಥಗಳು ಉಳಿದುಕೊಳ್ಳುತ್ತಿದ್ದವು. Now this fine flour set before us the personality of Lord Jesus Christ. ಇಲ್ಲಿ ಹಸನಾದಂತಹ ಗೋಧಿ ಹಿಟ್ಟು ಎಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ವ್ಯಕ್ತಿತ್ವವನ್ನು ನಮಗೆ ತೋರಿಸುತ್ತದೆ. Sin made all mankind lumpy or coarse. ಪಾಪವು ಎಲ್ಲಾ ಮನುಷ್ಯರನ್ನ ತುರಿಯಾಗಿ ಮತ್ತು ಗಂಟುಗಳಿಂದ ಕೂಡಿದಂತಹ ಹಿಟ್ಟಿನ ರೀತಿಯಲ್ಲಿ ಮಾಡಿತು. We read in the book of Hosea chapter 6 verse 4. Can you read it? Hosea chapter 6 verse 4. ಹೋಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 4ನೇ ವಚನವನ್ನು ದಯಮಾಡಿ ಓದಿರಿ. Hosea chapter 6 verse 4. ಎಫ್ರಾಹಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಯಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾತಃಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮವಾಗಿದೆ. Okay, read chapter 7 verse 8, the same book. ಅದೇ ಪುಸ್ತಕ 7ನೇ ಅಧ್ಯಾಯ 8ನೇ ವಚನವನ್ನು ಸಹ ದಯಮಾಡಿ ಓದಿರಿ. ಎಫ್ರಾಹಿಮ್ ಜನಾಂಗಗಳಲ್ಲಿ ಕಲೆತುಕೊಳ್ಳುತ್ತದೆ. ಎಫ್ರಾಹಿಮ್ ತಿರುವಿ ಹಾಕದ ಚಪಾತಿ. Yeah, sometimes it's a chapati or sometimes dosha. Okay, it is not turned properly. It is one side cooked dosha. ಇದು ಒಂದು ಕಡೆ ಬೆಂದಂತಹ ಒಂದು ರೊಟ್ಟಿ ಅಥವಾ ಚಪಾತಿ ಎಂಬುದಾಗಿ ನಾವು ಓದುತ್ತೇವೆ. In other words, mankind is abnormal. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಮಾನವನು ಆತನು abnormal or he is off in some area. ಆತನು ನ್ಯೂನ್ಯತೆಗಳಿಂದ ಕೂಡಿದವನು ಅಥವಾ ಆತನು ಅಸಹಜವಾದವನು. We are all coarse or lumpy, but only Jesus Christ was fine flour. ನಾವೆಲ್ಲರೂ ತುರಿಯಾಗಿ ಗಂಟುಗಳಿಂದ ಕೂಡಿದವರಾಗಿದ್ದೆವು, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಆತನು ನುಣುಪಾದ ಹಿಟ್ಟಾಗಿದ್ದನು. We look at many men in the Bible. For example, take Samson in the book of Judges. He was strengthened by God, but he was weak in his will and his mind. ನಾವು ಅನೇಕ ವ್ಯಕ್ತಿಗಳನ್ನ ಸತ್ಯವೇದದಲ್ಲಿ ನೋಡುತ್ತೇವೆ. ಉದಾಹರಣೆಗೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಂಸೋನನನ್ನ ನೋಡುವಾಗ ಆತನು ದೈಹಿಕವಾಗಿ ಬಲವುಳ್ಳವನಾಗಿದ್ದನು, ಆದರೆ ಆತನ ಹೃದಯ ಮತ್ತು ಮನಸ್ಸು ಅದು ಬಲಹೀನವಾಗಿತ್ತು. We look at Paul. He was a giant mentally, but he was weak in his body. ಅದೇ ರೀತಿಯಲ್ಲಿ ಪೌಲನ ಕುರಿತಾಗಿ ನಾವು ನೋಡುವಾಗ ಆತನು ಮಾನಸಿಕವಾಗಿ ಸದೃಢವಾಗಿದ್ದನು, ಆದರೆ ದೈಹಿಕವಾಗಿ ಬಲಹೀನನಾಗಿದ್ದನು. Simon Peter was very emotional. He would jump and make a fool of himself. ಸಿಮೋನ ಪೇತ್ರನು ಸಹ ಆತನು ಭಾವನಾತ್ಮಕ ವ್ಯಕ್ತಿ ಆಗಿದ್ದನು. ಆತನು ನೆಗೆದು ತನ್ನನ್ನೇ ತಾನು ಮೂರ್ಖನ ರೀತಿಯಲ್ಲಿ ತೋರಿಸಿಕೊಳ್ಳುತ್ತಿದ್ದನು. King Saul, the first king of Israel, was a tall and handsome man, but he was self-willed and stubborn, unable to obey God. ಅದೇ ರೀತಿಯಲ್ಲಿ ಇಸ್ರಾಯೇಲರ ಪ್ರಥಮ ಅರಸನಾದಂತಹ ಸೌಲನು ಸಹ
ಆತನು ನೀಳವಾದಂತಹ ಸುಂದರವಾದಂತಹ ಕಾಯವುಳ್ಳಂತಹ ವ್ಯಕ್ತಿಯಾಗಿದ್ದನು. ಆದರೆ ತನ್ನ ಆಲೋಚನೆ ತನ್ನ ಚಿತ್ತದಂತೆಯೇ ಆತನು ನಡೆಯುವವನಾಗಿ ಬಹಳ ಕಠಿಣ ವ್ಯಕ್ತಿಯಾಗಿದ್ದನು. In other words, all of us have undeveloped personalities in contrast to the Lord Jesus Christ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಾವೆಲ್ಲರೂ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೆ ಹೋಲಿಸಿ ನೋಡುವುದಾದರೆ ಆತನಿಗೆ ತದ್ವಿರುದ್ಧವಾದಂತಹ ವ್ಯಕ್ತಿತ್ವ ಮತ್ತು ಬಲಹೀನತೆಗಳನ್ನ ಹೊಂದಿದವರಾಗಿದ್ದೆವು. But Jesus was well balanced in all areas of his personality, a fine flower. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ತನ್ನ ವ್ಯಕ್ತಿತ್ವದ ಎಲ್ಲ ಆಯಾಮಗಳಲ್ಲಿಯೂ ಆತನು ಉತ್ತಮವಾದಂತಹ ಸಮತೋಲನವಾದಂತಹ ದನ್ನ ಹೊಂದಿದ್ದನು, ಒಂದು ನುಣುಪಾದಂತಹ ಹಿಟ್ಟಿನ ರೀತಿಯಲ್ಲಿ. He could drive the money changers from the temple. At the same time, he could take a little children in his arms. ಆತನು ದೇವಾಲಯದಲ್ಲಿ ಮಾರುತ್ತಿದ್ದಂತಹವರ ಚಿನಿವಾರರ ಮೇಜುಗಳನ್ನ ತಳ್ಳಿ ಬಿಡುವಷ್ಟು ಕೋಪವುಳ್ಳವನಾಗಿದ್ದನು. ಅದೇ ರೀತಿಯಲ್ಲಿ ಮಕ್ಕಳನ್ನ ತನ್ನ ಬಳಿಗೆ ತೆಗೆದುಕೊಂಡು ಪ್ರೀತಿಸುವಷ್ಟು ಮೃದು ಭಾವವುಳ್ಳವನಾಗಿದ್ದನು. At the age of 12, the religious leaders marveled at his wisdom. ಆತನು 12ನೇ ವಯಸ್ಸಿನಲ್ಲಿ ಆತನಿಗೆ ಇದ್ದಂತಹ ಜ್ಞಾನಕ್ಕೆ ಆ ಧಾರ್ಮಿಕ ನಾಯಕರು ಸಹ ಆಶ್ಚರ್ಯಪಟ್ಟರು. When he began to teach, people were amazed at his knowledge. ಆತನು ಬೋಧಿಸುವಲು ಶುರು ಮಾಡಿದಾಗ ಆತನ ಜ್ಞಾನಕ್ಕೆ ಜನರು ಆಶ್ಚರ್ಯಪಟ್ಟರು. In John 7:15, the Jewish people said, "Where did this man get this knowledge, this wisdom?" ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನದಲ್ಲಿ ಯಹೂದ್ಯ ವ್ಯಕ್ತಿಗಳು ಹೇಳಿದರು, ಈತನಿಗೆ ಇದೆಲ್ಲ ಜ್ಞಾನವು ಎಲ್ಲಿಂದ ಬಂತು, ಹೇಗೆ ಕಲಿತನು ಎಂಬುದಾಗಿ ಪ್ರಶ್ನಿಸಿದರು. He could cry at the tomb of Lazarus. At the same time, he could call out judgment on Jerusalem for rejecting the Messiah. ಆತನು ಲಾಜರನ ಸಮಾಧಿಯ ಬಳಿಯಲ್ಲಿ ಕಣ್ಣೀರು ಬಿಟ್ಟನು. ಅದೇ ಸಮಯದಲ್ಲಿ ಆ ಯೆರೂಸಲೇಮ್ ತನ್ನನ್ನ ತಿರಸ್ಕರಿಸಿದ್ದಕ್ಕಾಗಿ, ಅಂದರೆ ಮೆಸ್ಸಿಯನನ್ನ ತಿರಸ್ಕರಿಸಿದ್ದಕ್ಕಾಗಿ ಆ ಯೆರೂಸಲೇಮಿನ ಮೇಲೆ ನ್ಯಾಯ ತೀರ್ಪನ್ನು ಸಾರಿದ್ದನು. In other words, he was not guided by emotions like us. He was well balanced in all areas of his life. He was a fine flower. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆತನು ನಮ್ಮ ರೀತಿಯಲ್ಲಿ ಆತನು ವಿಪರೀತವಾದ ವ್ಯಕ್ತಿಯಾಗಿರಲಿಲ್ಲ, ಬದಲಾಗಿ ಭಾವನಾತ್ಮಕವಾಗಿ ಮತ್ತು ತನ್ನ ವ್ಯಕ್ತಿತ್ವದ ಎಲ್ಲ ಆಯಾಮಗಳಲ್ಲಿಯೂ ಸಮತೋಲನವಾದ ವ್ಯಕ್ತಿಯಾಗಿದ್ದನು. Okay, let's read verse 2 now. ಈಗ 2ನೇ ವಚನವನ್ನು ಓದಿಕೊಳ್ಳೋಣ. ಅದನ್ನು ಆರೋನನ ವಂಶದವರಾದ ಯಾಜಕರ ಬಳಿಗೆ ತರಬೇಕು. ಯಾಜಕನು ದೇವರಿಗೆ ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ಆ ಎಣ್ಣೆ ಬೆರೆಸಿದ ಹಿಟ್ಟಿನಲ್ಲಿ 1 ಹಿಡಿಯನ್ನು ಧೂಪವನ್ನೆಲ್ಲ ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯುಂಟು ಮಾಡುವುದು. Actually read up to verse 6, brother. 6ನೇ ವಚನದವರೆಗೆ ಓದ್ರಿ. ಆ ನೈವೇದ್ಯದಲ್ಲಿ ಮಿಕ್ಕದು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದದ್ದರಿಂದ ಮಹಾಪರಿಶುದ್ಧವಾಗಿದೆ. ನೀವು ಒಲೆಯಲ್ಲಿ ಅಡಿಗೆ ಮಾಡಿದ್ದನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾದರೆ ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟನ್ನು, ಹೋಳಿಗೆಗಳಾದರೂ ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳಾದರೂ ಆಗಿರಬೇಕು. ನೀವು ಅರ್ಪಿಸುವುದು ಕಬ್ಬಿಣದ ಹಂಚಿನ ಮೇಲೆ ಸುಟ್ಟದ್ದಾದರೆ ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟನದಾಗಿರಬೇಕು. ಅದನ್ನು ಚೂರು ಚೂರಾಗಿ ಮುರಿದು ಅದರ ಮೇಲೆ ಎಣ್ಣೆ ಉಯ್ದು ನೈವೇದ್ಯ ಮಾಡಬೇಕು. Okay, now here we read after the fine flour about pouring oil. About oil we read. ಇಲ್ಲಿ ಹದನಾದಂತಹ ಗೋಧಿ ಹಿಟ್ಟಿನ ನಂತರ ನಾವು ಎಣ್ಣೆ ಉಯ್ಯುವುದರ ಕುರಿತಾಗಿ ಓದುತ್ತೇವೆ. You know, in the Bible, oil speaks about the Holy Spirit. ಸತ್ಯವೇದದಲ್ಲಿ ಎಣ್ಣೆ ಎಂಬುದು ಪವಿತ್ರಾತ್ಮನಿಗೆ ಸೂಚನೆಯಾಗಿದೆ. Now you said pour oil on it, mingle with oil, and it's, in other words, it is this fine flour is drenched with oil. ಅಲ್ಲಿ ಅದರ ಮೇಲೆ ಆ ಒಂದು ಹಿಡಿ ಹಿಟ್ಟಿನ ಮೇಲೆ ಎಣ್ಣೆಯನ್ನ ಸುರಿಯಬೇಕು ಎಂಬುದಾಗಿ ನಾವು ನೋಡುವಾಗ ಅದರ ಅರ್ಥ ಆ ಹಿಟ್ಟು ಎಣ್ಣೆಯಿಂದ ಒದ್ದೆಯಾಗಬೇಕು. Many times it mentioned about you pour oil on it, you mingle oil. All this, so many times it speaks about oil.
ಅನೇಕ ಸಂದರ್ಭಗಳಲ್ಲಿ ಎಣ್ಣೆಯನ್ನ ಬೆರೆಸಿರಿ, ಅದರ ಮೇಲೆ ಎಣ್ಣೆಯನ್ನು ಉಯಿರಿ ಎಂಬುದಾಗಿ ಎಣ್ಣೆಯ ಕುರಿತಾಗಿ ತಿಳಿಸಲ್ಪಟ್ಟಿದೆ. We read about the prominence of the Holy Spirit in the life of Jesus. It's very noticeable. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ಪರಿಶುದ್ಧಾತ್ಮನ ಎದ್ದು ಕಾಣುವಿಕೆಯನ್ನು ನಾವು ನೋಡುತ್ತೇವೆ. ಆತನ ಜೀವಿತದಲ್ಲಿ ಪವಿತ್ರಾತ್ಮನ ಪ್ರಾಮುಖ್ಯತೆ ಇತ್ತು. In Luke 1:35, we read about he was born of the Holy Spirit. ಲೂಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಆತನು ಪವಿತ್ರಾತ್ಮನಿಂದ ಹುಟ್ಟಿದನು ಎಂಬುದಾಗಿ ಓದುತ್ತೇವೆ. He was led to be baptized by the Holy Spirit in Matthew chapter 3. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬರುವಾಗ ಆತನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲಿಕ್ಕಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟನು ಎಂಬುದಾಗಿ ಓದುತ್ತೇವೆ. We see he was led by the Holy Spirit to be tempted by Satan. ನಂತರ ಸೈತಾನನಿಂದ ಶೋಧಿಸಲ್ಪಡಲಿಕ್ಕಾಗಿಯೂ ಸಹ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟನು ಎಂಬುದಾಗಿ ಓದುತ್ತೇವೆ. He taught, he performed miracles, even he offered himself on the cross by the Holy Spirit. ಆತನು ಬೋಧಿಸಿದನು, ಅದ್ಭುತ ಕಾರ್ಯಗಳನ್ನ ಮಾಡಿದನು ಮತ್ತು ಶಿಲುಬೆಯ ಮೇಲೆಯೂ ಸಹ ತನ್ನನ್ನೇ ತಾನು ಅರ್ಪಿಸಿಕೊಂಡದು ಪವಿತ್ರಾತ್ಮನ ಸಹಾಯದ ಮೂಲಕ. So his life was drenched with the Holy Spirit. ಆದ್ದರಿಂದ ಆತನ ಜೀವಿತವು ಪರಿಶುದ್ಧಾತ್ಮನಿಂದ ತುಂಬಿ ಹೋಗಿತ್ತು. If Jesus in his humanity needed the Holy Spirit, how much more you and I need the ministry of the Holy Spirit in our life. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆತನು ದೇಹದಲ್ಲಿದ್ದಾಗ ಪವಿತ್ರಾತ್ಮನ ಸಹಾಯ ಬೇಕಾದರೆ ಇನ್ನು ನಾನು ನೀವು ಈ ಲೋಕದ ಯಾತ್ರೆಯಲ್ಲಿ ಎಷ್ಟು ಪವಿತ್ರಾತ್ಮನ ಸಹಾಯವನ್ನ ಆತುಕೊಳ್ಳಬೇಕಲ್ಲವೇ? Whatever we do has to be by the help of the Holy Spirit, otherwise we can do nothing. ನಾವು ಏನೇ ಮಾಡಿದರೂ ಎಲ್ಲವನ್ನ ಪವಿತ್ರಾತ್ಮನ ಸಹಾಯದಿಂದ ಮಾಡಬೇಕು, ಇಲ್ಲದೆ ಹೋದರೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. The third item, the fine flour oil, and then it's frankincense. ನಾವು ಅಲ್ಲಿ ಓದುತ್ತೇವೆ, ಹಸನಾದಂತಹ ಗೋಧಿ ಹಿಟ್ಟು, ನಂತರ ಅದನ್ನ ಧೂಪದೊಟ್ಟಿಗೆ ಬೆರೆಸಬೇಕು, ಸುಗಂಧ ವಾಸನೆ ಧೂಪ. Frankincense was made from a secret formula. ಆ ಸುಗಂಧ ದ್ರವ್ಯವನ್ನ ಒಂದು ಗೂಢವಾದಂತಹ ಕ್ರಿಯೆಯ ಮೂಲಕ ಮಾಡಲಾಗುತ್ತಿತ್ತು. It is from the bark or leaves of a plant or a tree. ಒಂದು ಮರದ ತೊಗಟೆಯಿಂದ ಅಥವಾ ಎಲೆಯ ಮೂಲಕ ಅದನ್ನ ಮಾಡಲಾಗುತ್ತಿತ್ತು. That fragrance will only come when it is crushed. ಅದರ ಒಳಗಿಂದ ಅದನ್ನು ಜಜ್ಜಿದಾಗ ಮಾತ್ರ ಸುವಾಸನೆಯು ಬರುತ್ತಿತ್ತು. It has been crushed or beaten or burned under pressure to bring the aroma. ಆ ಒಂದು ವಸ್ತುಗಳನ್ನ ಒಡೆದಾಗ ಅಥವಾ ಅವುಗಳನ್ನು ಜಜ್ಜಿದಾಗ ಮಾತ್ರ ಅವುಗಳ ಒಳಗಿನಿಂದ ಸುವಾಸನೆಯು ಬರುತ್ತಿತ್ತು. This speaks of the life of Lord Jesus Christ as manifested as a fragrance when he lived on this earth. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನ ಸೂಚಿಸುವಂತದಾಗಿದೆ. ಆತನು ಈ ಭೂಮಿಯ ಮೇಲೆ ಜೀವಿಸಿದಾಗ ಆತನ ಜೀವಿತವು ಸುಗಂಧ ವಾಸನೆಯ ಪರಿಮಳವಾಗಿತ್ತು. His life was always under pressure from people to pull him down. The Jews wanted to find fault with him. Everywhere there was so much pressure on him. And then at the cross, the persecution he endured, all that brought a sweet fragrance. ಆತನ ಜೀವಿತದುದ್ದಕ್ಕೂ ಆತನು ಅನೇಕ ಒತ್ತಡಗಳನ್ನು ದಾಟಿ ಹೋದನು. ಸುತ್ತಲಿದ್ದಂತಹ ಜನರಿಂದ ಒತ್ತಡ ಮತ್ತು ಯಹೂದ್ಯರು ಆತನನ್ನ ಕೆಳಗೆ ಎಸೆಯಬೇಕು ಅಥವಾ ಕೊಲ್ಲಬೇಕು ಎಂಬುದಾಗಿ ಆತನಿಗೆ ಒತ್ತಡ ಹಾಕುತ್ತಿದ್ದರು. ಅದೇ ರೀತಿಯಲ್ಲಿ ಆತನು ಶಿಲುಬೆಯ ಮೇಲೆಯೂ ಜಜ್ಜಲ್ಪಟ್ಟು ಒತ್ತಡಕ್ಕೆ ಒಳಗಾದನು. ಹಾಗೆ ಒತ್ತಡಕ್ಕೆ ಒಳಗಾದ ಯೇಸು ಕ್ರಿಸ್ತನ ಜೀವಿತವು ಸುಗಂಧ ವಾಸನೆಯ ಪರಿಮಳವಾಗಿತ್ತು. That is what the Father saw in him, one who was his delight. ಅದನ್ನೇ ನಮ್ಮ ತಂದೆಯಾದ ದೇವರು ಆತನಲ್ಲಿ ಕಂಡನು. ಏನೆಂದರೆ ಆತನಲ್ಲಿ ಮೆಚ್ಚುವಂತಹ ಮಗನೇ ಆತನಾಗಿದ್ದನು. At the cross, his beauty came out unlike any one of us. When we go through problems, the worst comes from us, not the good. But when the worst situation Jesus faced on the cross, his beauty came out. ಶಿಲುಬೆಯ ಮೇಲೆ ಆತನನ್ನು ದೃಷ್ಟಿಸುವಾಗ
ಆತನಿಂದ ಸೌಂದರ್ಯವು ಹೊರಬಂತು ಎಂಬುದಾಗಿ ಕಾಣುತ್ತೇವೆ. ನಮ್ಮ ಜೀವಿತಗಳನ್ನು ನೋಡುವಾಗ ನಾವು ಕಠಿಣ ಪರಿಸ್ಥಿತಿಗಳನ್ನು ದಾಟಿ ಹೋಗುವಾಗ ನಮ್ಮಿಂದ ಕೇವಲ ಕೆಟ್ಟದ್ದೇ ಹೊರಡುವಂತದ್ದಾಗಿರುತ್ತದೆ. ಆದರೆ ಯೇಸು ಕ್ರಿಸ್ತನಿಂದ ಕೇವಲ ಒಳ್ಳೆಯದೇ ಸೌಂದರ್ಯವೇ ಹೊರಟು ಬಂತು. His prayer from the cross, his care for others from the cross, all that when he was crushed by the Father, when he was crushed, the sweet fragrance came from the cross. ಆತನು ಶಿಲುಬೆ ಮೇಲೆ ಮಾಡಿದಂತಹ ಪ್ರಾರ್ಥನೆ, ಆತನು ಇತರರಿಗಾಗಿ ತೋರಿಸಿದಂತಹ ಆ ಒಂದು ಕಾಳಜಿ ಎಲ್ಲವೂ ಶಿಲುಬೆ ಮೇಲೆ ಆತನು ಜಜ್ಜಲ್ಪಟ್ಟಾಗ, ಒತ್ತಡಕ್ಕೆ ಒಳಗಾದಾಗ ಆತನಿಂದ ಹೊರಟು ಬಂದಂತಹ ಸುಗಂಧ ವಾಸನೆಯಾಗಿದೆ. In that situation, if I was there, probably the worst will come out from us. ಒಂದು ವೇಳೆ ಅಂತಹ ಪರಿಸ್ಥಿತಿಯಲ್ಲಿ ನಾನಿರುವುದಾದರೆ ನಮ್ಮಿಂದ ಕೇವಲ ಕೆಟ್ಟದ್ದೇ ಹೊರಡುತ್ತಿತ್ತು ಎಂಬುದಾಗಿ ನಾನು ನೆನೆಸುತ್ತೇನೆ. We too should be a fragrance as we follow him in this world. ನಾವು ಸಹ ಈ ಲೋಕದಲ್ಲಿ ಆತನನ್ನ ಹಿಂಬಾಲಿಸುವಾಗ ಸುಗಂಧ ವಾಸನೆ ಉಳ್ಳವರಾಗಿರಬೇಕು. We see some people like Stephen. When the enemies came against him, we read that his face looked like an angel's face. The way he talked, it was full of the Holy Spirit. So there were some people who portrayed that fragrance of Jesus Christ even in their life. ನಾವು ಸ್ಟೆಫನನ ಕುರಿತಾಗಿ ಓದುವಾಗ ಆತನ ಶತ್ರುಗಳು ಆತನನ್ನ ಹಿಡಿದು ವಿಚಾರಣೆ ಮಾಡುವಾಗ ಆತನ ಮುಖವು ದೇವದೂತನ ಮುಖದ ಹಾಗೆ ಪ್ರಕಾಶಿಸುತ್ತಿತ್ತು ಎಂಬುದಾಗಿ ನಾವು ಓದುತ್ತೇವೆ. ಅದೇ ರೀತಿಯಲ್ಲಿ ಕೆಲವು ಜನರು, ಆತನ ಭಕ್ತರು ಯೇಸುಕ್ರಿಸ್ತನನ್ನ ಹಿಂಬಾಲಿಸುವಾಗ ಅನೇಕ ಒತ್ತಡದ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಅವರು ಸಹ ಸುಗಂಧ ವಾಸನೆಯನ್ನು ಸೂಸುವವರಾಗಿರುತ್ತಾರೆ. Paul portrayed Timothy. Paul says there's nobody like Timothy. And Paul says, follow me as I follow Christ. So there were these people who were able to portray that fragrance of Jesus' life in their life, even though not perfect, but to a great extent. ನಾವು ಪೌಲನ ಕುರಿತಾಗಿ ಓದುತ್ತೇವೆ, ಅದೇ ರೀತಿಯಲ್ಲಿ ತಿಮೋತಿಯ ಕುರಿತಾಗಿ ಓದುತ್ತೇವೆ. ತಿಮೋತಿಯ ರೀತಿಯಲ್ಲಿ ಬೇರೆ ಯಾರೂ ಇಲ್ಲ ಎಂಬುದಾಗಿ ಪೌಲನೇ ಸಾಕ್ಷಿ ಕೊಡುತ್ತಾನೆ. ಪೌಲನ ಜೀವಿತವನ್ನು ನಾವು ನೋಡುವಾಗ ಆತನೂ ಸಹ ಪರಿಪೂರ್ಣವಾಗಿ ಜೀವಿಸಲು ಪ್ರಯತ್ನಿಸಿದನು. ಯೇಸು ಕ್ರಿಸ್ತನ ರೀತಿಯಲ್ಲಿ ಪರಿಪೂರ್ಣವಾದ ಜೀವಿತವನ್ನು ಜೀವಿಸಲು ಸಾಧ್ಯವಾಗದೆ ಹೋದಾಗ್ಯೂ ಅನೇಕ ಭಕ್ತರು ಅವರು ಜಜ್ಜಲ್ಪಟ್ಟಾಗ ಯೇಸು ಕ್ರಿಸ್ತನ ಜೀವಿತದ ರೀತಿಯಲ್ಲಿ ಸುವಾಸನೆಯನ್ನು ಬೀರುವವರಾಗಿದ್ದರು. In this offering, we see the priest received a portion of the meal offering. ಈ ಒಂದು ಧಾನ್ಯ ನೈವೇದ್ಯದ ಸಮರ್ಪಣೆಯಲ್ಲಿ ನಾವು ಓದುತ್ತೇವೆ ಏನೆಂದರೆ ಒಂದು ಭಾಗ ಯಾಜಕನಿಗೆ ಅದು ಕೊಡಲ್ಪಡುತ್ತಿತ್ತು. And that is what we receive from Jesus Christ. So many blessings we receive from him. ಅದನ್ನೇ ನಾವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಂದ ಸ್ವೀಕರಿಸಿಕೊಳ್ಳುವುದಾಗಿದೆ. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಂದ ಅನೇಕ ಆಶೀರ್ವಾದಗಳನ್ನು ನಾವು ಸ್ವೀಕರಿಸಿಕೊಂಡಿದ್ದೇವೆ. That remnant, this part of it goes to Aaron and his sons. ಅದರಲ್ಲಿ ಒಂದು ಭಾಗ ಆರೋನಿಗೂ ಆತನ ಮಕ್ಕಳಿಗೂ ಹೋಗುವಂತದಾಗಿದೆ. Verse 4 to 7 we see the worshipper who brings this has to prepare the offering. 4ರಿಂದ 7ನೇ ವಚನಕ್ಕೆ ಓದುವಾಗ ಆ ಧಾನ್ಯ ನೈವೇದ್ಯವನ್ನು ಸಮರ್ಪಿಸುವಂತವನು ಆ ಧಾನ್ಯ ನೈವೇದ್ಯವನ್ನ ಆತನೇ ಸಿದ್ಧಪಡಿಸಬೇಕು. But it is presented maybe in a bowl and given to the priest. ಬಹುಶಃ ಆತನು ಆ ಧಾನ್ಯ ನೈವೇದ್ಯವನ್ನ ಒಂದು ಬಟ್ಟಲಿನಲ್ಲಿ ಇಲ್ಲವೇ ಯಾಜಕನಿಗೆ ಅದನ್ನು ಸಮರ್ಪಿಸುತ್ತಿದ್ದನು. And he takes a portion of that and offers it as a sweet savor to the Lord. ಆ ಯಾಜಕನು ಆ ಹಿಟ್ಟಿನಲ್ಲಿ ಒಂದು ಹಿಡಿಯನ್ನು ತೆಗೆದುಕೊಂಡು ದೇವರಿಗೆ ಸುಗಂಧ ವಾಸನೆಯಾಗಿ ಸಮರ್ಪಿಸುತ್ತಿದ್ದನು. Verse 7 to 9, please read it. 7ರಿಂದ 9ರವರೆಗೆ ದಯಮಾಡಿ ಓದ್ರಿ. ನೀವು ಅರ್ಪಿಸುವುದು ಬಾಂಡ್ಲೆಯಲ್ಲಿ ಪಕ್ವ ಮಾಡಿದಾದರೆ ಅದು ಎಣ್ಣೆ ಉಯ್ದ ಗೋಧಿ ಹಿಟ್ಟಿನದಾಗಿರಬೇಕು. ನೀವು ಈ 3 ವಿಧವಾದ ನೈವೇದ್ಯವನ್ನು ಯೆಹೋವನಿಗೆ ಸಮರ್ಪಿಸುವುದಾದರೆ ಯಾಜಕನಿಗೆ ಒಪ್ಪಿಸಬೇಕು. ಅವನೇ ಅದನ್ನು ಯಜ್ಞವೇದಿಯ ಬಳಿಗೆ ತರಬೇಕು. ಯಾಜಕನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಪ್ರತ್ಯೇಕಿಸಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದು.
Now, when you read from verse 2 onwards, we see it could be baked in an oven. ನಾವು 2ನೇ ವಚನದಿಂದ ಮುಂದಕ್ಕೆ ಓದುವಾಗ ಅಲ್ಲಿ ನಾವು ಏನು ನೋಡಿಕೊಂಡೆವೆಂದರೆ ಅದನ್ನ ಆತನು ಒಲೆಯಲ್ಲಿ ಅದನ್ನ ಬೇಯಿಸಿದ್ದಾಗಿರಬೇಕು. Verse 4 we read that it could be baked in an oven. 4ನೇ ವಚನದಲ್ಲಿ ಓದುತ್ತೇವೆ ಅಂದ್ರೆ ಒಲೆಯಲ್ಲಿ ಅದನ್ನ ಬೇಯಿಸಿದ್ದು ಅಥವಾ ಅಡಿಗೆ ಮಾಡಿದ್ದಾಗಿರಬೇಕು. And then it says if it is done in a pan, verse 7. 7ನೇ ವಚನಕ್ಕೆ ಬರುವಾಗ ಒಂದು ವೇಳೆ ಅದನ್ನ ಬಾಂಡ್ಲೆಯಲ್ಲಿ ಪಕ್ವ ಮಾಡಿದ್ದಾದರೆ, then it says in a frying pan. ಅದನ್ನ ಬಾಂಡ್ಲೆಯಲ್ಲಿ ಉರಿಯುವ ರೀತಿಯಲ್ಲಿ. Now there are God's people who found different meanings to this. ಇದಕ್ಕೆ ಅನೇಕ ದೈವ ಭಕ್ತರು ವಿಧ ವಿಧದ ಅರ್ಥಗಳನ್ನ ಕಂಡುಕೊಂಡರು. When it is baked in an oven, you cannot see what is going on inside. ಒಲೆಯಲ್ಲಿ ಅದನ್ನ ಬೇಯಿಸುವಾಗ ಅದು ಒಳಗೆ ಹೇಗೆ ಬೇಯುತ್ತಿದೆ ಎಂಬುದನ್ನು ನಾವು ಗಮನಿಸಲು ಸಾಧ್ಯವಿಲ್ಲ. If it is in a pan with the side a little lifted, you have to go closer to see what is in it. ಒಂದು ವೇಳೆ ಬಾಂಡ್ಲೆಯಲ್ಲಿ ಅದನ್ನ ಬೇಯಿಸುವುದಾದರೆ ನೀವು ಹತ್ತಿರಕ್ಕೆ ಹೋಗಿ ಅದನ್ನ ಬಾಂಡ್ಲೆಯಲ್ಲಿ ಇಣುಕಿ ನೋಡುವಾಗ ಅದು ಹೇಗೆ ಬೇಯುತ್ತಾ ಇದೆ ಎಂಬುದು ನಿಮಗೆ ಕಾಣಿಸುತ್ತದೆ. Or it is baked in a frying pan, a flat pan, you can see from a distance. ಒಂದು ವೇಳೆ ಕಬ್ಬಿಣದ ಹಲಿಗೆಯ ಮೇಲೆ ಅದನ್ನ ಸುಡುವುದಾದರೆ ನೀವು ಅದನ್ನ ನೋಡಬಹುದು ಅದನ್ನು ಸಹ. Now we can apply this when the Lord Jesus Christ died on the cross. ಇದನ್ನ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣ ಹೊಂದಿದಕ್ಕೆ ಹೋಲಿಸುವುದಾದರೆ, there were some things that everybody could see his suffering. ಅಲ್ಲಿ ಆತನ ಬಾಧೆಗಳನ್ನ ಅನೇಕರು ಕೆಲವು ಬಾಧೆಗಳನ್ನ ಕಣ್ಣಾರೆ ಕಾಣಬಹುದಿತ್ತು. But then from the 6th hour to 9th hour there was darkness over all that area and nobody could see what he was going through. 6ನೇ ಜಾವದಿಂದ 9ನೆಯ ಜಾವದವರೆಗೆ 3 ಗಂಟೆಗಳ ಕಾಲ ಅಲ್ಲಿ ಕತ್ತಲೆ ಕವಿದಿತ್ತು ಎಂಬುದಾಗಿ ನಾವು ಓದುತ್ತೇವೆ. ಅದರ ಅರ್ಥ ಯಾರೂ ಸಹ ಆತನ ಮುಖವನ್ನು ನೋಡಲು ಸಾಧ್ಯವಾಗಲಿಲ್ಲ ಕತ್ತಲಲ್ಲಿ. God, his father, darkened the world, said nobody could see except him what his son was going through. ನಮ್ಮ ದೇವರು, ತಂದೆಯಾದ ದೇವರು ಈ ಲೋಕವನ್ನೇ ಕತ್ತಲು ಮಾಡುವವನಾಗಿ ಯಾರೂ ಸಹ ತನ್ನ ಮಗನು ದಾಟಿ ಹೋಗುತ್ತಿರುವಂತಹ ಬಾಧೆಯನ್ನ ನೋಡದ ಹಾಗೆ ಕತ್ತಲು ಮಾಡಿದನು, ತಾನು ಮಾತ್ರ ಅದನ್ನ ಕಣ್ಣಾರೆ ಕಂಡನು. God only saw. We read that God was in Christ reconciling the world to himself. ನಾವು ಓದುತ್ತೇವೆ ಏನೆಂದರೆ ತಂದೆಯಾದ ದೇವರು ಕ್ರಿಸ್ತನಲ್ಲಿ ಈ ಲೋಕವನ್ನ ತನಗೆ ಸಂಧಾನ ಮಾಡಿಕೊಳ್ಳುತ್ತಿದ್ದನು ಶಿಲುಬೆಯ ಮರಣದಲ್ಲಿ ಎಂಬುದಾಗಿ ನಾವು ಓದುತ್ತೇವೆ. Some of his suffering everybody could see. ಆತನ ಕೆಲವು ಬಾಧೆಗಳನ್ನ ಎಲ್ಲರೂ ನೋಡಬಹುದಿತ್ತು. Some you have to go close to the cross to see. ಇನ್ನು ಕೆಲವು ಬಾಧೆಗಳನ್ನ ನೀವು ಶಿಲುಬೆಯ ಹತ್ತಿರಕ್ಕೆ ಹೋಗುವಾಗ ಮಾತ್ರ ಕಾಣಬಹುದಿತ್ತು. Apostle Peter says in 1 Peter 5, he was a witness of the suffering of the Lord. ಅಪೊಸ್ತಲನ ಅಂತ ಪೇತ್ರನು ಹೇಳುತ್ತಾನೆ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ, ವಾಟ್ ಇಸ್ ಇಟ್ ಅಂಕಲ್? I was a eyewitness for his suffering. ಆತನ ಬಾಧೆಗಳಿಗೆ, ಹಿಂಸೆಗಳಿಗೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. Peter saw it from a distance. ಪೇತ್ರನು ಸ್ವಲ್ಪ ದೂರದಲ್ಲಿ ನಿಂತು ನೋಡಿದನು. John was he was at the foot of the cross. He could see more clearly what he was going through. ಯೋಹಾನನು ಆ ಶಿಲುಬೆಯ ಬುಡದಲ್ಲಿ ಹತ್ತಿರದಲ್ಲಿ ನಿಂತುಕೊಂಡಿದ್ದನು. ಯೇಸು ಕ್ರಿಸ್ತನ ಬಾಧೆಗಳನ್ನ ಆತನು ವಿವರವಾಗಿ ನೋಡಬಹುದಿತ್ತು. Oh, but then there was a time God didn't allow any mankind to see the depth of the suffering of his son. ಆದರೆ ಒಂದು ಸಮಯ ಬಂತು, ಆಗ ದೇವರು, ತಂದೆಯಾದ ದೇವರು ಆತನ ಮಗನ ಮರಣ ಮತ್ತು ಬಾಧೆಯನ್ನ ಯಾರೂ ಸಹ ನೋಡದ ಹಾಗೆ, ಆತನ ಬಾಧೆಯ ಆಳ ಅಗಲ ಎಷ್ಟಾಗಿತ್ತು ಎಂಬುದನ್ನು ಯಾರು ನೋಡದ ಹಾಗೆ ಕತ್ತಲು ಮಾಡಿದನು. It was like baked in an oven. Nobody could see except the Father. ಆ ಒಲೆಯಲ್ಲಿ ಬೇಯುವ ರೀತಿಯಲ್ಲಿ ಯಾರೂ ನೋಡದ ಹಾಗೆ ಕೇವಲ ತಂದೆಯಾದ ದೇವರು ಮಾತ್ರ ನೋಡಬಹುದಿತ್ತು. You and I need to go closer to the cross to see the beauty of the Lord Jesus Christ while he was dying
for mankind, for you and me. ನಾನು ನೀವು ಸಹ ಶಿಲುಬೆಯ ಹತ್ತಿರಕ್ಕೆ ಬರುವಾಗ ಮಾತ್ರ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಮಾನವ ಕುಲಕ್ಕಾಗಿ ಅನುಭವಿಸಿದಂತಹ ಬಾಧೆಯನ್ನ ನಾವು ಕಣ್ಣಾರೆ ಕಾಣಬಹುದು. If you are a Sunday morning nominal Christian, nominal brother, you and I will not be able to understand the beauty of the person of the Lord Jesus Christ. ನಾವು ಕೇವಲ ಭಾನುವಾರದ ವಿಶ್ವಾಸಿಗಳಾಗಿದ್ದರೆ, ಭಾನುವಾರ ಮುಂಜಾನೆಯ ವಿಶ್ವಾಸಿಗಳಾಗಿದ್ದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮರಣದಲ್ಲಿರುವ ಸೌಂದರ್ಯವನ್ನು ನಾವು ಕಾಣಲು ಸಾಧ್ಯವಿಲ್ಲ. You have to go closer to the cross. ನೀವು ಶಿಲುಬೆಯ ಹತ್ತಿರಕ್ಕೆ ಹೋಗಬೇಕು. And as we looked at, his sweetness came out under pressure. ನಾವು ನೋಡಿಕೊಂಡ ಹಾಗೆ ಒತ್ತಡದ ಅಡಿಯಲ್ಲಿ ಆತನ ಜೀವಿತದಿಂದ ಸುಗಂಧ ವಾಸನೆ ಹೊರಟು ಬಂತು. We Christians may say some ugly things when we are under pressure. ನಾವು ಕ್ರೈಸ್ತರು ನಾವು ಒತ್ತಡಕ್ಕೆ ಒಳಗಾಗುವಾಗ ಕೆಲವು ಕೆಟ್ಟ ಕೆಟ್ಟ ಮಾತುಗಳನ್ನು ನಾವು ಆಡಬಹುದು. Jesus was different. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಿಭಿನ್ನವಾಗಿದ್ದನು. It was on the cross, when he was under severe pressure, there was a thief who saw the beauty. There was a centurion who saw the beauty of the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಒತ್ತಡಕ್ಕೆ ಒಳಗಾಗಿ ಬಾಧೆಯನ್ನು ಅನುಭವಿಸುವಾಗ ಆತನ ಪಕ್ಕದಲ್ಲಿದ್ದ ಒಬ್ಬ ಕಳ್ಳನು, ಅದೇ ರೀತಿಯಲ್ಲಿ ಅಲ್ಲಿ ಹತ್ತಿರದಲ್ಲಿ ನಿಂತುಕೊಂಡಿದ್ದಂತಹ ಒಬ್ಬ ಶತಾಧಿಪತಿಯು ಆತನ ಬಾಧೆಯ ಆಳವನ್ನ ಸೌಂದರ್ಯವನ್ನ ಕಂಡರು. So this is a righteous man, this is the Messiah, this is the Son of God. ಈತನು ನಿಜವಾಗಿಯೂ ನೀತಿವಂತನು, ಈತನು ನಿಜವಾಗಿಯೂ ದೇವರ ಮಗನು ಎಂಬುದಾಗಿ ಕಂಡು ಹಿಡಿದರು. But the nation of Israel and its leaders, we read in Isaiah 53, they didn't see any beauty in him. ಆದರೆ ಇಸ್ರಾಯೇಲರು ಮತ್ತು ಇಸ್ರಾಯೇಲರ ಜನರು ಆತನ ಮರಣದ ಸೌಂದರ್ಯವನ್ನ ಕಂಡು ಹಿಡಿಯಲಿಲ್ಲ ಎಂಬುದಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಓದುತ್ತೇವೆ. Let's read verse 10 to verse 16. 10ನೇ ವಚನದಿಂದ 16ನೇ ವಚನದವರೆಗೆ ಈಗ ನಾವು ಓದಿಕೊಳ್ಳೋಣ. ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮ ಶೇಷವಾದದ್ದರಿಂದ ಮಹಾಪರಿಶುದ್ಧವಾಗಿದೆ. ನೀವು ಯೆಹೋವನಿಗೆ ನೈವೇದ್ಯವಾಗಿ ಅರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ಯಾವ ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಅವುಗಳನ್ನು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬಹುದೇ ಹೊರತು ಯಜ್ಞವೇದಿಯ ಮೇಲೆ ಸುವಾಸನೆಯುಂಟು ಮಾಡುವುದಕ್ಕಾಗಿ ಹೋಮ ಮಾಡಕೂಡದು. ಎಲ್ಲಾ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸೂಚಿಸುವುದರಿಂದ ಅದು ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲಾ ಪದಾರ್ಥಗಳಲ್ಲಿಯೂ ಉಪ್ಪು ಸೇರೇ ಇರಬೇಕು. ನೀವು ಯೆಹೋವನಿಗೆ ಪ್ರಥಮ ಫಲ ನೈವೇದ್ಯವನ್ನು ಮಾಡಬೇಕಾದರೆ ಗೋಧಿಯ ಹಸಿ ತೆನೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಉಮ್ಮಿಗೆ ಸಮರ್ಪಿಸಬೇಕು. 15ನೇ ವಚನ. ಅದು ನೈವೇದ್ಯ ವಸ್ತುವಾದದ್ದರಿಂದ ಅದರ ಮೇಲೆ ಎಣ್ಣೆ ಹುಯ್ದು ಧೂಪವಿಡಬೇಕು. ಯಾಜಕನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಆ ಉಮ್ಮಿಗೆಯಲ್ಲಿಯೂ ಎಣ್ಣೆಯಲ್ಲಿಯೂ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಧೂಪವನ್ನೆಲ್ಲ ಅದಕ್ಕೆ ಸೇರಿಸಿ ಅಗ್ನಿಯ ಮೂಲಕ ಯೆಹೋವನಿಗೆ ಹೋಮ ಮಾಡಬೇಕು. Here in verse 10 we read, this is the most holy of the offerings to the Lord by fire. ಇಲ್ಲಿ 10ನೇ ವಚನದಲ್ಲಿ ನಾವು ಓದುತ್ತೇವೆ, ಬೆಂಕಿಯಿಂದ ಯೆಹೋವನಿಗೆ ಸಮರ್ಪಿತವಾಗುವಂತಹ ಯಜ್ಞವೇದಿಗಳಲ್ಲಿ ಇದು ಮಹಾಪರಿಶುದ್ಧವಾದದ್ದು ಎಂಬುದಾಗಿ. His life was the most holy ever lived by anyone. ಯಾವುದೇ ವ್ಯಕ್ತಿಯು ಜೀವಿಸಿದಂತಹ ಜೀವಿತಕ್ಕಿಂತಲೂ ಯೇಸು ಕ್ರಿಸ್ತನ ಜೀವಿತವು ಅತಿ ಪರಿಶುದ್ಧವಾದಂತಹ ಜೀವಿತವಾಗಿತ್ತು. In verse 11 we see two items that are excluded from this preparation for the meal offering. 11ನೇ ವಚನದಲ್ಲಿ ಧಾನ್ಯ ಸಮರ್ಪಣೆಗೆ ಸಲ್ಲಿಸಬಾರದಂತಹ ಎರಡು ವಸ್ತುಗಳ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. One is leaven, the other one is honey. ಒಂದು ಹುಳಿ, ಎರಡನೆಯದು ಸಿಹಿ ಅಥವಾ ಜೇನುತುಪ್ಪ. Now we know leaven in the Bible speaks about the principle of evil.
ನಾವು ನಮಗೆ ಗೊತ್ತು ಸತ್ಯವೇದದಲ್ಲಿ 11 ಎಂಬಂತಹ ಸಂಖ್ಯೆಯು ಅದು No. The 11, ಹುಳಿ. ಗಾಟ್ ಇಟ್ ಅಂಕಲ್. ಆ ಹುಳಿ ಎಂಬಂತದ್ದು ಅದು ಸತ್ಯವೇದದಲ್ಲಿ ಅದು ದುಷ್ಟತ್ವಕ್ಕೆ ಸೂಚನೆಯಾಗಿದೆ ಅಥವಾ ಪಾಪಕ್ಕೆ ಸೂಚನೆಯಾಗಿದೆ. Jesus warned the disciples to be careful about the leaven of the Pharisees. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಫರಿಸಾಯರ ಹುಳಿಯ ವಿಷಯದಲ್ಲಿ ಎಚ್ಚರವಾಗಿರಬೇಕು ಎಂಬುದಾಗಿ ಬಯಸಿದನು. The disciples didn't immediately understand what he was talking about. ಆತನು ಏನು ಹೇಳುತ್ತಿದ್ದಾನೆ ಎಂಬುದನ್ನ ಆತನ ಶಿಷ್ಯರು ತಕ್ಷಣಕ್ಕೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. But he was talking about the doctrine of the Pharisees. ಆದರೆ ಆತನು ಫರಿಸಾಯರ ಬೋಧನೆಗಳ ಕುರಿತಾಗಿ ಮಾತನಾಡುತ್ತಿದ್ದನು. So in the New Testament we see leaven as evil or false teaching. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಆ ಹುಳಿ ಎಂಬಂತದ್ದು ಅದು ದುಷ್ಟತ್ವಕ್ಕೆ ಅಥವಾ ಸುಳ್ಳು ಬೋಧನೆಗೆ ಸೂಚನವಾಗಿದೆ. Yeah, we are warned against evil or false teaching. ನಮಗೂ ಸಹ ದೇವರು ದುಷ್ಟತ್ವಕ್ಕೂ ಮತ್ತು ಸುಳ್ಳು ಬೋಧನೆಗೂ ವಿರುದ್ಧವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. In Jesus Christ there was no evil or no sin in him. ಆದ್ರೆ ನಮ್ಮ ಕರ್ತನಂತ ಯೇಸು ಕ್ರಿಸ್ತನಲ್ಲಿ ಯಾವುದೇ ದುಷ್ಟತನವಾಗಲಿ ಯಾವುದೇ ತಪ್ಪಾಗಲಿ ಆತನಲ್ಲಿ ಇರಲಿಲ್ಲ. He was without leaven. ಆತನು ಹುಳಿ ಇಲ್ಲದವನಾಗಿದ್ದನು. Secondly, honey is also to be avoided. ಅಲ್ಲಿ ದೇವರಿಗೆ ಸಮರ್ಪಿಸುವಂತಹ ಧಾನ್ಯ ನೈವೇದ್ಯದಲ್ಲಿ ಸಿಹಿಯನ್ನ ಅಂದರೆ ಜೇನುತುಪ್ಪವನ್ನು ಸಹ ಬೆರೆಸಬಾರದು ಎಂಬುದಾಗಿ ಹೇಳಲಾಗಿದೆ. Honey speaks about natural sweetness. ಜೇನುತುಪ್ಪ ಅದು ನೈಸರ್ಗಿಕವಾದಂತಹ ಸಿಹಿ ಪದಾರ್ಥವಾಗಿದೆ. It can even make things sour, if it is mixed. Natural talents, natural things should not be brought before what we offer to God. ನಾವು ಸ್ವಾಭಾವಿಕವಾದಂತಹ ಈ ಸಿಹಿ ಪದಾರ್ಥವಾದಂತಹ ಜೇನುತುಪ್ಪವನ್ನ ಇತರ ಪದಾರ್ಥಗಳಿಗೆ ಬೆರೆಸುವಾಗ ಅದು ಹುಳಿಯಾಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಸ್ವಾಭಾವಿಕವಾದಂತಹ ತಲಾಂತುಗಳನ್ನು ಸಹ ನಾವು ದೇವರ ಬಳಿಗೆ ತರಬಾರದು. Many times we try to show our ability, our talents before God. We see that in music. So much of the worship today is from natural sweetness. It is not filled with the oil of the Holy Spirit. ನಾವು ಅನೇಕ ಸಂದರ್ಭಗಳಲ್ಲಿ ದೇವರ ಬಳಿಗೆ ಆರಾಧನೆಗೆ ಕೂಡಿ ಬರುವಾಗ ನಮ್ಮ ನೈಸರ್ಗಿಕವಾದಂತಹ ಅಥವಾ ಸ್ವಾಭಾವಿಕವಾದಂತಹ ತಲಾಂತನ್ನು ಸಹ ಪ್ರದರ್ಶಿಸಲು ಮುಂದಕ್ಕೆ ಬರುತ್ತೇವೆ. ಉದಾಹರಣೆಗೆ ಹಿಂದಿನ ದಿನಗಳಲ್ಲಿ ಆರಾಧನೆ ಸಮಯದಲ್ಲಿ ಹಾಡುವಂತಹ ವರಗಳನ್ನು ಹೊಂದಿದ್ದೇವೆ ಎಂಬುದಾಗಿ ಬರುವಂತವರಾಗಿರುತ್ತಾರೆ. ಅದು ನೈಸರ್ಗಿಕವಾದಂತಹ ಒಂದು ಸಿಹಿ ಪದಾರ್ಥವಾಗಿದೆ. Not telling that we cannot sing before God, we should sing. But today in many of the denominations, many of the Christian groups, singing and performance is what they present rather than presenting Christ to the Father. This is why our worship is centered on Jesus Christ, not on our talents. ಅದರ ಅರ್ಥ ನಾವು ಹಾಡಲೇಬಾರದು ಎಂಬುದಾಗಿ ಅಲ್ಲ, ಹಾಡಬೇಕು. ಆದರೆ ಇಂದು ನಾವು ನೋಡುವಾಗ ಆರಾಧನೆ ಎಂಬುದಾಗಿ ಹೇಳಿಕೊಂಡು ಕೇವಲ ಹಾಡುವಂಥದ್ದನ್ನೇ ಮುಂದಕ್ಕೆ ತರುವುದನ್ನ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನನ್ನ ಕೇಂದ್ರೀಕರಿಸಿ ದೇವರನ್ನ ಆರಾಧಿಸುವಂಥದ್ದೇ ತಂದೆಯಾದ ದೇವರಿಗೆ ಪ್ರಿಯವಾದಂತಹ ಆರಾಧನೆಯಾಗಿದೆ. ನಾವು ಅಂತ ಆರಾಧನೆಯನ್ನ ಮಾಡಬೇಕು. Nothing of natural sweetness. It should be what we receive from the Lord Jesus Christ by the help of the Holy Spirit. Those who worship the Father should worship in spirit and truth. No natural things should be brought before the presence of God. ನಮ್ಮಲ್ಲಿರುವಂತಹ ಸ್ವಾಭಾವಿಕವಾದಂತಹ ತಲಾಂತುಗಳು ಅಂದರೆ ನಮ್ಮ ಕೈಯಿಂದ ಮಾಡಿದಂಥದನ್ನ ನಾವು ದೇವರ ಬಳಿಗೆ ತರಬಾರದು. ಬದಲಾಗಿ ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಕರ್ತನ ಬಳಿಗೆ ಬಂದು ಆತನ್ನ ಆರಾಧಿಸಬೇಕು. ಆತನ್ನ ಆರಾಧಿಸುವವರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. Many a times our worship on Sunday, it may look very pious, very spiritual, but behind it there are a lot of hypocrisy many times in our life. ನಾವು ಭಾನುವಾರದ ಆರಾಧನೆಗೆ ಕೂಡಿ ಬರುವಾಗ ಮೇಲ್ನೋಟಕ್ಕೆ ನಮ್ಮ ಆರಾಧನೆಯು ಆತ್ಮೀಕವಾಗಿ ಮತ್ತು ಅತ್ಯಂತ ಸುಂದರವಾಗಿ ಕಾಣಿಸಬಹುದು.
ಆದರೆ ಅದರ ಹಿಂದೆ ದುರುದ್ದೇಶಗಳು ಮತ್ತು ದೇವರಿಗೆ ಮೆಚ್ಚುಗೆಯಾದಂತಹ ಸಂಗತಿಗಳು ಅಡಗಿರುತ್ತವೆ ಅನೇಕ ಸಂದರ್ಭಗಳಲ್ಲಿ. We may call, oh brother, oh sister, but behind we will be slandering and gossiping. ನಾವು ಕೆಲವು ಸಹೋದರ ಸಹೋದರಿಯರನ್ನ ಓ ಪ್ರಿಯ ಸಹೋದರನೇ ಸಹೋದರಿಯೇ ಎಂಬುದಾಗಿ ಕರೆಯಬಹುದು, ಆದ್ರೆ ಅವರ ಬೆನ್ನ ಹಿಂದೆ ಮಾತಾಡುವವರಾಗಿ ನಾವು ಚಾಡಿ ಹೇಳುವವರಾಗಿರುತ್ತೇವೆ. So nothing of leaven, nothing of honey, natural honey should not be added in these ingredients. ಆದ್ದರಿಂದ ಈ ಪದಾರ್ಥಗಳಲ್ಲಿ ಯಾವುದೇ ಹುಳಿಯನ್ನಾಗಲಿ ಅಥವಾ ನೈಸರ್ಗಿಕವಾದಂತಹ ಯಾವುದೇ ಸಂಗತಿಗಳನ್ನ ನಾವು ಸೇರಿಸಬಾರದು. But in verse 12 and 13 we read salt is an ingredient that need to be added. ಆದರೆ 12-13ನೇ ವಚನಕ್ಕೆ ಬರುವಾಗ ನಿಮ್ಮ ಎಲ್ಲಾ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು ಎಂಬುದಾಗಿ ಕೊಡಲ್ಪಟ್ಟಿದೆ. Salt in the Bible is a preservative from corruption. ಸತ್ಯವೇದದಲ್ಲಿ ಉಪ್ಪು ಎಂಬಂತದ್ದು ಕೆಡುವುದರಿಂದ ರಕ್ಷಿಸುವಂತಹ ವಸ್ತುವಾಗಿದೆ. Before the refrigerator were all there, the meat and other things were preserved in salt. ರೆಫ್ರಿಜರೇಟರ್ಸ್ ಗಳು ಕಂಡು ಹಿಡಿಯಲ್ಪಡುವುದಕ್ಕಿಂತ ಮುಂಚೆ ಮಾಂಸವನ್ನ ಉಪ್ಪಿನಲ್ಲಿ ಸಂರಕ್ಷಿಸಿ ಇಡಲಾಗುತ್ತಿತ್ತು. Salt is opposite to leaven. Leaven can decay. It can make a thing to decay, but salt will preserve it. ಉಪ್ಪು ಅದು ಹುಳಿಗೆ ತದ್ವಿರುದ್ಧವಾಗಿದೆ. ಹುಳಿ ಅದು ಯಾವುದೇ ಪದಾರ್ಥವನ್ನ ಕೆಡುವ ಹಾಗೆ ಅಥವಾ ಕೊಳೆಯುವ ಹಾಗೆ ಮಾಡುತ್ತದೆ, ಆದರೆ ಉಪ್ಪು ಕೊಳೆದ ಹಾಗೆ ಒಂದು ಪದಾರ್ಥವನ್ನ ಸಂರಕ್ಷಿಸುತ್ತದೆ. It is called the salt of the covenant. ಅದು ಒಡಂಬಡಿಕೆಯ ಉಪ್ಪು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. In other words, Israel's covenant relationship with God. ಉಪ್ಪು ಎಂಬಂತದ್ದು ಇಸ್ರಾಯೇಲರೊಟ್ಟಿಗೆ ದೇವರ ಒಡಂಬಡಿಕೆಯ ಸಂಬಂಧವನ್ನು ಸೂಚಿಸುತ್ತದೆ. A covenant that should not be broken. ಮುರಿಯಬಾರದಾದಂತಹ ಒಂದು ಒಡಂಬಡಿಕೆಯನ್ನು ಸೂಚಿಸುತ್ತದೆ. This also talks about faithfulness. ಉಪ್ಪು ಅದು ನಂಬಿಗಸ್ತಿಕೆಯನ್ನು ಸಹ ಅದು ತೋರಿಸುತ್ತದೆ. Between the offerer and God there should be faithfulness. ಸಮರ್ಪಿಸುವವನಿಗೂ ದೇವರಿಗೂ ಮಧ್ಯದಲ್ಲಿ ಆ ನಂಬಿಗಸ್ತಿಕೆಯು ಇರಬೇಕು. Read Revelation 19:11 about our Lord Jesus Christ. What is one of his name? ಪ್ರಕಟಣೆ 19ನೇ ಅಧ್ಯಾಯ 11ನೇ ವಚನವನ್ನು ದಯಮಾಡಿ ಓದಿರಿ. ಅಲ್ಲಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಒಂದು ಹೆಸರು ಅಲ್ಲಿ ಕೊಡಲ್ಪಟ್ಟಿದೆ. ಆತನ ಹೆಸರು ಏನಾಗಿದೆ? Revelation 19:11. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. Yeah, he is the faithful and the true one. ಆತನ ಹೆಸರು ನಂಬಿಗಸ್ತನು ಸತ್ಯವಂತನು. So like this meal offering or the grain offering is offered to God. Christ himself offered this perfect life himself to God. ಅದೇ ರೀತಿಯಲ್ಲಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಆತನು ನೀತಿವಂತನು ಸತ್ಯವಂತನು ನಂಬಿಗಸ್ತನು ಆಗಿದ್ದನು ಮತ್ತು ತನ್ನ ಪರಿಪೂರ್ಣವಾದಂತಹ ಧಾನ್ಯ ನೈವೇದ್ಯವನ್ನ ಶಿಲುಬೆ ಮೇಲೆ ದೇವರಿಗೆ ಸಮರ್ಪಿಸಿದನು. Romans 12:1 and 2 reminds us also that we should offer our bodies a living sacrifice. This is the acceptable sacrifice, worship before God. That is our reasonable service. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2ನೇ ವಚನ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಥವಾ ದೇವರಿಗೆ ಮೆಚ್ಚುಗೆ ಆಗುವಂತಹ ಆರಾಧನೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. So as we conclude this chapter study, we see Christ in his perfect humanity, and unlike any other man, he is the only one who totally pleased the Father. Even before going to the cross, the Father said, "This is my beloved Son in whom I am well pleased." In the beginning of his ministry, before going to the cross, at the end of the Transfiguration Mount, everywhere
his life was a fine flour mixed with oil and frankincense. ನಾವು ಈ ಅಧ್ಯಾಯದ ಅಧ್ಯಯನವನ್ನ ಮುಗಿಸುವಾಗ ಈ ಅಧ್ಯಾಯವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಪರಿಪೂರ್ಣ ಜೀವಿತವನ್ನ, ದೇವರಿಗೆ ಸುಗಂಧ ವಾಸನೆಯಾದಂತಹ ಆತನ ಜೀವಿತದ ಕುರಿತಾಗಿ ನಮಗೆ ತೋರಿಸುತ್ತದೆ. ನಾವು ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಕೊಟ್ಟದ್ದೇನೆಂದರೆ, ಆತನು ಶಿಲುಬೆಗೆ ಹೋಗಲಿಕ್ಕಿಂತ ಮುಂಚೆಯೇ, ಆತನು ತನ್ನ ಸೇವೆಯನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆಯೇ ಮತ್ತು ಆತನು ಆ ರೂಪಾಂತರ ಬೆಟ್ಟದ ಮೇಲೆ ಶಿಲ್ಬೆಗೆ ಹೋಗುವುದಕ್ಕಿಂತ ಮುಂಚೆ ಕಾಣಿಸಿಕೊಂಡಾಗಲೂ ಸಹ ದೇವರು ಕೊಟ್ಟಂತ ಸಾಕ್ಷಿ ಏನೆಂದರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಹೀಗೆ ಯೇಸು ಕ್ರಿಸ್ತನ ಜೀವಿತವು ದೇವರಿಗೆ ಮೆಚ್ಚುಗೆಯಾದ ಸುಗಂಧ ವಾಸನೆಯ ಜೀವಿತವಾಗಿತ್ತು. That is his life as a human being on this earth. ಆತನು ಈ ಲೋಕದ ಮೇಲೆ ಮನುಷ್ಯನಾಗಿ ಜೀವಿಸಿದಾಗ ಅಂತಹ ಜೀವಿತ ಆತನದಾಗಿತ್ತು. In John 17, in his high priestly prayer, he says, I have glorified you. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತನ್ನ ಮಹಾಯಾಜಕನ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ ಏನೆಂದರೆ, ನಾನು ನಿನ್ನನ್ನ ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ತಂದೆಯಾದ ದೇವರಿಗೆ ಹೇಳುತ್ತಾನೆ. Remember, that is before going to the cross. His very life here lived was a fine flower. ಆತನು ಶಿಲುಬೆಗೆ ಹೋಗಲಿಕ್ಕಿಂತ ಮುಂಚೆಯೇ ಆ ಮಾತನ್ನ ಹೇಳಿದನು ಎಂಬುದನ್ನು ನಾವು ಮರೆಯಬಾರದು. ಆತನು ಶಿಲುಬೆಗೆ ಹೋಗಲಿಕ್ಕಿಂತ ಮುಂಚೆಯೇ ಆತನ ಜೀವಿತವು ಹಸನಾದಂತಹ ಗೋಧಿಯ ಹಿಟ್ಟಿನ ರೀತಿಯಲ್ಲಿ ಇತ್ತು. And I have to admit that many times when pressure comes, where difficulties comes, I fail many a times. But the Lord, under that pressure of the cross, he manifested that frankincense of his life. ನಾನು ಒಪ್ಪಿಕೊಳ್ಳಲೇಬೇಕೇನೆಂದರೆ, ಅನೇಕ ಸಂದರ್ಭಗಳಲ್ಲಿ ನಮಗೆ ಕಷ್ಟ ಬರುವಾಗ, ನನಗೆ ಒತ್ತಡ ಬರುವಾಗ ನಾನು ಸೋತು ಹೋಗುವವನಾಗಿರುತ್ತೇನೆ. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ ಒತ್ತಡದಲ್ಲಿಯೂ ಆತನ ಸಮಸ್ಯೆಗಳ ಮಧ್ಯದಲ್ಲಿಯೂ ಸುಗಂಧ ವಾಸನೆಯುಳ್ಳಂತ ದ್ರವ್ಯವಾಗಿದ್ದನು. His enemies have seen this, his disciples have seen it, everyone have seen that this is one life that was perfect, a fine flower. ಆತನ ಶತ್ರುಗಳು ಸಹ ಅದನ್ನ ಕಂಡರು, ಆತನ ಶಿಷ್ಯರು ಸಹ ಆತನ ಜೀವಿತವನ್ನ ಸಾಕ್ಷಿ ಹೇಳಿದರು. ಏನೆಂದರೆ, ಆತನ ಜೀವಿತವು ಹಸನಾದಂತಹ ನುಣುಪಾದ ಗೋಧಿಯ ಹಿಟ್ಟಿನ ರೀತಿಯಲ್ಲಿ ಪರಿಪೂರ್ಣವಾದಂತಹ ಜೀವಿತವಾಗಿತ್ತು. So chapter 2 we see the perfect humanity of the Lord Jesus. 2ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಪರಿಪೂರ್ಣ ಮನುಷ್ಯತ್ವದ ಕುರಿತಾಗಿ ನಾವು ಓದುತ್ತೇವೆ. Symbolically, this offering speaks of the moral perfection of the life of our Savior. ಈ ಧಾನ್ಯ ನೈವೇದ್ಯವು, ಧಾನ್ಯ ಸಮರ್ಪಣೆ ಎಂಬಂಥದ್ದು, ಅದು ಉಪಮಾನವಾಗಿ ಅಥವಾ ಹೋಲಿಕೆಯ ರೀತಿಯಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಪರಿಪೂರ್ಣ ಜೀವಿತವನ್ನ ನಮ್ಮ ನೆನಪಿಗೆ ತರುತ್ತದೆ. Perfect humanity. ಆತನ ಪರಿಪೂರ್ಣ ಮನುಷ್ಯತ್ವವನ್ನ ನಮ್ಮ ನೆನಪಿಗೆ ತರುತ್ತದೆ. It is untainted by evil or leaven. ಅದು ಆತನ ಜೀವಿತವು ಹುಳಿಯಿಂದ ಅಥವಾ ಪಾಪದಿಂದ ಯಾವುದೇ ಕಳಂಕವನ್ನ ಹೊಂದದಂತಹ ಜೀವಿತದಾಗಿತ್ತು. Filled with the Holy Spirit oil. ಆತನು ಪವಿತ್ರಾತ್ಮನೆಂಬಂತಹ ಎಣ್ಣೆಯಿಂದ ತುಂಬಿದ ಜೀವಿತ ಆತನದಾಗಿತ್ತು. Remember, he challenged people, which one of you can show sin in me? ಜ್ಞಾಪಿಸಿಕೊಳ್ಳಿರಿ, ಆತನು ಜನರಿಗೆ ಹೇಳಿದನು, ನಿಮ್ಮಲ್ಲಿ ಯಾರು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುತ್ತೀರಿ ಎಂಬುದಾಗಿ. No man can ever challenge like that except our blessed Savior. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ರಕ್ಷಕನು ಅಲ್ಲದೆ ಬೇರೆ ಯಾರೂ ಸಹ ಅಂತಹ ಸವಾಲನ್ನ ಎಸೆಯಲು ಸಾಧ್ಯವಿಲ್ಲ. If I say like that, my wife would have been the first one to come and tell about my fault because she lived with me. My close people will say they know my weakness. They will say that, but not in our Lord Jesus Christ. ಒಂದು ವೇಳೆ ನಾನು ಆ ರೀತಿ ಹೇಳಿದರೆ, ಪ್ರಪ್ರಥಮವಾಗಿ ನನ್ನ ಹೆಂಡತಿಯೇ ಬಂದು ನನ್ನಲ್ಲಿರುವಂತಹ ತಪ್ಪನ್ನು ತೋರಿಸಬಹುದು. ಇಲ್ಲ, ನನ್ನ ಹತ್ತಿರದವರು, ನನ್ನ ತಪ್ಪುಗಳನ್ನ ಕಂಡಿರುವವರು ನನ್ನಲ್ಲಿರುವಂತಹ ತಪ್ಪುಗಳನ್ನು ತೋರಿಸಬಹುದು. ಆದರೆ ಆತನ ಜೀವಿತವು ಹಾಗೆ ಇರಲಿಲ್ಲ. Fine flower. ಅದು ಹಸನಾದಂತಹ ಗೋಧಿ ಹಿಟ್ಟು, filled with the Spirit, ಪವಿತ್ರಾತ್ಮನಿಂದ ತುಂಬಿದದು, a frankincense. ದೇವರಿಗೆ ಸುಗಂಧ ವಾಸನೆಯ. May the Lord help you and I to live such life, even though we are not perfect. May that be our desire, that
we should be a frankincense to our God. ದೇವರು ನನಗೂ ನಿಮಗೂ ಅಂತಹ ಜೀವಿತವನ್ನ ಜೀವಿಸುವ ಹಾಗೆ ಸಹಾಯ ಮಾಡಲಿ. ಒಂದು ವೇಳೆ ಅಂತಹ ಪರಿಪೂರ್ಣ ಜೀವಿತವನ್ನ ಜೀವಿಸದೇ ಹೋದರೂ ಅದಕ್ಕೆ ಹತ್ತಿರವಾದಂತಹ ಜೀವಿತವನ್ನು ಜೀವಿಸುವ ಹಾಗೆ ಆತನಿಗೆ ಸುಗಂಧ ವಾಸನೆಯಾದ ಜೀವಿತವನ್ನಾಗಿ ನಮ್ಮ ಜೀವಿತವನ್ನು ದೇವರು ಮಾಡಲಿ. With the help of the Holy Spirit, we are able to come more closer to our Lord, come closer to the cross and see his beauty, and it will change our life. As we look into that mirror, we are transformed from glory to glory. We read that in the Corinthian epistle. ಪವಿತ್ರಾತ್ಮನ ಸಹಾಯದಿಂದ ನಾವು ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನು ಜೀವಿಸುವ ಹಾಗೆ ಪ್ರಯತ್ನಿಸಬಹುದು. ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನಾವು ದಿನಾಲು ನೋಡಿಕೊಳ್ಳುವುದರ ಮೂಲಕ 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ರೀತಿಯಲ್ಲಿ ನಮ್ಮ ಜೀವಿತವನ್ನ ದೇವರಿಗೆ ಮೆಚ್ಚುಗೆಯಾದ ಜೀವಿತವಾಗುವ ಹಾಗೆ ಪವಿತ್ರಾತ್ಮನ ಸಹಾಯದಿಂದ ದೇವರ ವಾಕ್ಯದ ಮೂಲಕ ನಾವು ಜೀವಿಸಲು ಸಾಧ್ಯ. May the Lord's name be glorified.